ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಅದ್ವೈತ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇದು ನಾನು ಕಾಣಿಸ್ತೇನೆ ನನ್ನ ತಂಗಿ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಸೊ ಇವತ್ತು ಸಂಡೇ ಮಾರ್ನಿಂಗ್. ಸೊ ನಮ್ಮಮ್ಮ ಕೆಲ್ಸಕ್ಕೆ ಹೋಗಿದ್ರು. ಸೊ ನಾವು ಸಿಸ್ಟರ್ಸ್ 3 ಜನ ಇದ್ವಿ. ಸೊ ನಾವು 3 ಜನ ಇವತ್ತು ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ತನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ಲು. ಸೊ ಇಲ್ಲಿ ಅವಳು ಸ್ವಲ್ಪ ತರಲೆ ಮಾಡ್ತಿದ್ರಿಂದ ನನ್ನ ವಾಯ್ಸ್ನ ಕಟ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಟು ಅದ್ವೈತ್ ವ್ಲಾಗ್ಸ್. ಇವತ್ತು ಮನು ಬದಲಿ ತನು ವೆಲ್ಕಮ್ ಮಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಯಾಕೆಂದರೆ ನಮ್ಮ ಅಕ್ಕ ಬದಲಿ ನಾನೇ ಮಾಡ್ತಾ ಇದ್ದೀನಿ ಇವತ್ತು. ಈ ವಿಡಿಯೋನ ಫುಲ್ ನೋಡಿ, ಇವತ್ತಿನ ಟಾಪಿಕ್ ಹೇಗಿರುತ್ತೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸಿ. ಸೊ ಅನ್ನು ಬಂದಿಲ್ಲಲ್ವ, ಸೊ ನಾನು ಕೂಡ ನಾಳೆ ಹೋಗ್ತೀನಿ ಅಂತ ಹೇಳಿದೆ. ಅಮ್ಮಗೆ ಇವತ್ತು ಕೆಲ್ಸಕ್ಕೆ ಹೋದ್ರು, ಸಂಡೇ ಆಗಿದ್ದರಿಂದ ರಜಾ ಕೊಡಲ್ಲ. ಸೊ ಹಾಗಾಗಿ ನಾವೇ ಚಿಕನ್ ತಂದು ಕೊಟ್ಬಿಟ್ಟು ಹೋಗಿದ್ರು ಅಮ್ಮ. ಸೊ ಏನಾದರೂ ನಿಮ್ಗೆ ಏನು ಇಷ್ಟವಾಗುತ್ತೆ ಅದನ್ನು ಮಾಡ್ಕೊತೀನಿ ಅಂತ ಹೇಳಿ. ಸೊ ನಾನು ಇವಾಗ ಕಬಾಬ್ ಕೇಳಿದ್ನಂತ ಹೇಳಿ ಕಬಾಬ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬಿರಿಯಾನಿ ಮಾಡ್ತೀನಿ ಅಂತೇಳಿ ಅವಳು ಬಿರಿಯಾನಿ ಮಾಡ್ತಾ ಇದ್ದಾಳೆ. ಸೊ ಅವಳಿಗೂ ಅಷ್ಟೇ ಈ ಥರ ಅಡುಗೆ ಕೆಲಸದಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಕ್ರೇಜ್ ಜಾಸ್ತಿ. ಅವಳಿಗೂ ಏನಾದರೂ ಟ್ರೈ ಮಾಡಬೇಕು ಅಂತ ಹೇಳಿ ಬರ್ತಾನೆ ಇರ್ತಾಳೆ. ಸೊ ಅವಳು ಬಿರಿಯಾನಿಗೆಲ್ಲ ರೆಡಿ ಮಾಡಿಕೊಂಡು ಬಿರಿಯಾನಿ ಮಾಡ್ತಾ ಇದ್ದಾಳೆ. ಅದು ಮಾಡಿದ ಬಿರಿಯಾನಿ ರೆಸಿಪಿ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡ್ತಾ ಇರಿ. ಹಾಗೆ ನಾನು ಇಲ್ಲಿ ಫಸ್ಟು ಬಿರಿಯಾನಿ ಅವಳಿಗೆ ರೆಡಿ ಮಾಡೋಕ್ಕೆ ಮುಂಚೆ ನಾನು ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು, ಸೊ ಅವಳು ಫಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲು, ಎಲ್ಲ ಸ್ಪೈಸಸ್, ಆನಿಯನ್, ಕರಿಬೇವು ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊತಿದ್ದಾಳೆ. ಹಾಗೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಚಿಕನ್ನ ನೆಕ್ಸ್ಟ್ ಹಾಗೆ ಅದ್ರ ಜೊತೆ ಸಾಂಬಾರ್ಗೂ ನಮ್ಮ ಅಜ್ಜಿ ಮುದ್ದೆ ತಿಂತಾರಲ್ವ, ಅವ್ರಿಗೆ ಮುದ್ದೆ ಇರಲೇಬೇಕು. ಅವ್ರಿಗೂ ಶುಗರ್ ಪೇಷೆಂಟು. ಹಾಗಾಗಿ ನಾನಿಲ್ಲಿ ಸಾಂಬಾರ್ಗೂ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಗೆ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕಿ ಉಪ್ಪು, ಅರಿಶಿನ ಪುಡಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಫ್ರೈ ಆದಮೇಲೆ ಮಸಾಲೆಗೆ ನಮ್ಮ ಅಜ್ಜಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ರು. ಸೊ ಅದನ್ನೆಲ್ಲ ಹಾಕಿ ಸಾಂಬಾರನ್ನ ರೆಡಿ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ. ಈ ಕಡೆ ನೋಡಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಟೊಮ್ಯಾಟೊ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಏನು ಬಿರಿಯಾನಿಗೆ ತೊಳೆದಿಟ್ಟಿದ್ವಿ ಚಿಕನ್ನು ಅದನ್ನು ಹಾಕೋತಿದ್ದಾಳೆ. ಸ್ವಲ್ಪ ಬಿರಿಯಾನಿ ಪೌಡರು, ಹಾಗೆ ಮೊಸರು, ಸ್ವಲ್ಪ ಚಿಲ್ಲಿ ಪೌಡರು, ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಷ್ಟು ಅಕ್ಕಿ ಬೇಕೋ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡ್ರೆ ವಿಜಿಲ್ ಓಡಿಸ್ಕೊಂಡ್ರೆ ಆಯಿತು. ಅವಳು ಆ ಥರ ಮಾಡಿದ್ಲು. ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಕೂಡ. ನೆಕ್ಸ್ಟ್ ನಾನು ಕಬಾಬ್ನು ಹಾಕೋಣ ಅಂತ ಹೇಳಿ ಕಬಾಬ್ನು ಕೂಡ ಮಾಡಿಕೊಂಡೆ. ನಾನು ಕೇಳಿದ್ನಂತ ಹೇಳಿ ಕಬಾಬ್ ಮಾಡಿದೆ. ನೋಡಿ ನಾನು ಕಬಾಬ್ ಮಾಡ್ತಾಯಿದ್ದೀನಿ, ಅವ್ರಿಗೂ ಹಾಕ್ಕೊಡೋಣ ಅಂತ ಹೇಳಿ. ಸೊ ಹಾಗೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಳಗ್ಗೆನೇ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಅಡುಗೆ ಮಾಡೋದ್ರಲ್ಲಿ ಅಮ್ಮ ಇಲ್ಲ ಅಂದರೆ ಪಾಪ ಅವ್ರಿಗೂ ಸಂಜೆ ಬಂದು ಮತ್ತೆ ಅಡುಗೆ ಎಲ್ಲ ಮಾಡಬೇಕಂದ್ರೆ ಸ್ವಲ್ಪ ಅವ್ರಿಗೂ ರಿಸ್ಕ್ ಆಗುತ್ತೆ ಅಂಥೇಳಿ. ಸೊ ನಾವು ಇದ್ವಿ ಅಲ್ವ, ನಾವೇ ಸೇರ್ಕೊಂಡು ಮಾಡೋಣ ಅಂಥೇಳಿ ನಾವೇ ಮಾಡ್ತಿದ್ವಿ. ಸೊ ಅಜ್ಜಿ ಹೊರಗಡೆ ಏನೇನು ಕೆಲಸ ಇದೆ ಅದನ್ನು ನೋಡ್ಕೋತಾ ಇದ್ರು. ಅಂದರೆ ಹಸು, ಕುರಿ, ಕೋಳಿಗಳು ಅದೆಲ್ಲ ಕೆಲಸ ಇರುತ್ತಲ್ವ, ಅದನ್ನೆಲ್ಲ ಅಜ್ಜಿ ನೋಡ್ಕೋತಾ ಇದ್ರು. ಗುಂಡ ನೋಡಿ ಬಂದು ಏನೋ ಮಾಡ್ತಿದ್ದಾರಲ್ಲ ಎಲ್ಲ ಸೇರಿಕೊಂಡು ಅಂತ ಹೇಳಿ ಬಂದು ನೋಡ್ಕೊಂಡು ನಿಂತಿದ್ದ. ಸೊ ಆಮೇಲೆ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಕಬಾಬ್ ಅಷ್ಟೇ, ಸಾಂಬಾರು ಅಷ್ಟೇ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಅವನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಿರಿಯಾನಿ, ಟೇಸ್ಟು ಅಷ್ಟೇ ಚೆನ್ನಾಗಿ ಬಂದಿತ್ತು. ಸೊ ಎಲ್ಲ ಮಾಡಿಕೊಂಡು ತಿಂಡಿಗೆ ಎಲ್ಲರಿಗೂ ಹಾಕ್ಕೊಟ್ಟೆ. ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ರು. ಸೊ ನಾನು ಕೂಡ ಹೋಗಿ ಜಾಯ್ನ್ ಆದೆ. ಅದ್ವಿಗೂ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿಂದೆ. ಅವನು ಸ್ವಲ್ಪನೇ ತನು ಅನ್ನೋ ಜೊತೆ ಕೂತ್ಕೊಂಡು ತಿಂತಿದ್ದ. ಸೊ ಅವ್ನಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅವ್ನಿಗೆ ಕರೆಕ್ಟಾಗಿ ಒಂದು ಸಲ ಕರೆಕ್ಟಾಗಿ ತಿನ್ನಿಸ್ಬಿಟ್ರೆ ಸರಿ. ಸೊ ಅವ್ನಿಗೂ ನಾನು ಕರೆಕ್ಟ್ ತಿನ್ನಿಸ್ಬಿಟ್ಟು ನಾನು ಕೂಡ ತಿಂದೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂತಿದ್ರು. ಹಾಗೆ ನಮ್ಮ ಚಿಕ್ಕಪ್ಪನ ಮಗ ನಮ್ಮ ತಮ್ಮ ಕೂಡ ಬಂದಿದ್ದ. ಅವನಿಗೂ ಹಾಕ್ಕೊಟ್ಬಿಟ್ಟು ನಾವು ಕೂಡ ಕೂತ್ಕೊಂಡು ತಿಂದೆ. ಸೊ ಆಮೇಲೆ ಸ್ವಲ್ಪ ಹೊತ್ತು ತನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಂಜೆ ಅಷ್ಟರಲ್ಲಿ ಅಮ್ಮನೂ ಬಂದಮೇಲೆ ಅದ್ವಿಗೆ ಅಂತ ಹೇಳಿ ಐಸ್ ಕ್ರೀಮ್ ತಂದುಕೊಟ್ಟಿದ್ರು. ಅವನಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಮುಖ ಎಲ್ಲ ನೋಡಿ ಹೇಗೆ ಮಾಡ್ಕೊಂಡು ತಿಂತಿದ್ದಾನೆ ಅಂತ ಫುಲ್ ಮನೆಯೆಲ್ಲ ಒದ್ದಾಡ್ತಿದ್ದ, ಎತ್ಕೊಂಡು ಹಾಕ್ಕೊಂಡು ಮುಖಕ್ಕೆಲ್ಲ ಹಾಕ್ಕೊಂಡು. ಸೊ ಹಾಗೆ ಅಪ್ಪ ಸಂಜೆ ಬರ್ತಾ ಕೆಲಸದಿಂದ ಫಿಶ್ ಕೂಡ ತಂದಿದ್ರು. ಸೊ ಅಮ್ಮ ನನಗೆ ಅಂತ ಹೇಳಿ ಫಿಶ್ ತವಾ ಫ್ರೈ ಮಾಡಿಕೊಟ್ಟಿದ್ರು. ಸೊ ಅಮ್ಮ ಮಾಡೋ ಫಿಶ್ ತವಾ ಫ್ರೈ ಕೇಳಬೇಕಾ, ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ.